ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಕಮ್ಯುನಿಕೇಶನ್ ಪೇಪರ್ ಕನ್ನಡ, ಕಮ್ಯುನಿಕೇಶನ್ ಪೇಪರ್ ಇಂಗ್ಲಿಷ್, ಕಮ್ಯುನಿಕೇಶನ್ ಪೇಪರ್ ಕಂಪ್ಯೂಟರ್. ತಿಳಿದ್ರೆ ಇಲ್ಲಿ ನನಗೆ ಯಾವ್ಯಾವ ಕೈ 8 ಮಾರ್ಕ್ಸ್ ಬಂದವ ಅನ್ನೋದು ಲೆಕ್ಕ ತಗೋಬೇಕು. ಫಸ್ಟ್ ಏನದಾವ ಸರ್, ನಾನು ಕನ್ನಡಕ್ಕ ಏನಂದ್ರ ಟಿಕ್ ಹಾಕಿದ್ನಿ, ಅದ್ರೊಳಗ 28 ಕರೆಕ್ಟ್ ಆಗ್ಯಾವ, 7 ತಪ್ಪ ಆಗ್ಯಾವ. ಇತ್ತು ಅಂದ್ರ 28 + 7 35ಕ್ಕೆ 35 ಟಿಕ್ ಹಾಕಿನ ಸಲ 7 ತಪ್ಪಾಗಿ 28 ಮಾರ್ಕ್ಸ್ ಬಂದವ ನನಗ. ಈ 7 ಮೈನಸ್ ಮಾಡಿದ್ರ 2 ತೆಗೆದ್ರ ಸುಮಾರು ಎಷ್ಟು ಹುಡುಗರಿ ಮಾರ್ಕ್ಸ್? ಇಟ್ ಇಸ್ ಎನ್ ವೆರಿ ಗುಡ್ ಸ್ಕೋರ್. ಮೋರ್ ದೆನ್ 70% ಆಯ್ತಲ್ರಿ ಇದು. ಫಲಿತಾಂಶಕ್ಕೆ 70% ಕ್ಲಾಸ್ ಆದ್ರೆ ಸಾಕು. ನಾವು ಈ ವಿಷಯದೊಳಗೆ ನೀವು ದಡ್ರು ಅಂತೇಳಿ ಯಾರು ಅನ್ನಲ್ಲ. ಅರ್ಧ ಅಂದ್ರೆ 17, ಇನ್ನು 26 ಅಂದ್ರೆ 70% ಹೆಚ್ಚಿಗೆ ಆಯ್ತು ಸ್ಕೋರ್. ವೆರಿ ಇಂಟೆಲಿಜೆಂಟ್ ಅಂತ ಹೇಳ್ತೀನಿ ನಾನು. ಇನ್ನು ಇಂಗ್ಲೀಷ್ ಅದ್ರಾಗ ನೋಡಿ ಸರ್, ನಾನು ಟಿಕ್ ಹಾಕೋದೇ 30 ಟಿಕ್ ಹಾಕಿನಿ, 8 ತಪ್ಪಾಗ್ಯಾವ. 22 + 8 30 ಟಿಕ್ ಹಾಕಿನಿ ಸರ್ ನಾನು. ಓಕೆ, 8ಕ್ಕೆ ಎಷ್ಟು ಮಾರ್ಕ್ಸ್? 2 ಹೋದು ಅಂದ್ರೆ 20 ಅಂದ್ರೆ ಮೋರ್ ದೆನ್ 50%. ಇಟ್ ಇಸ್ ಎನ್ ಬೆಸ್ಟ್ ಸ್ಕೋರ್ ಅಂತ ಹೇಳ್ತೀನಿ ನಾನು. ಇದು ತಪ್ಪು ಅನ್ನಂಗೆ ಇಲ್ಲ ನಾನೀಗ. ಮೊದಲು ಕ್ರಾಸ್ ಆಗಲ್ಕತ್ತದಿಲ್ಲ ನಂದು ಎಕ್ಸಾಮ್ ಫಲಿತಾಂಶ ಏನ್ರ ಯಾಕೆ ಬರಕ ನಾನು ಸ್ಕೋರ್ ಗುಡ್ ಸ್ಕೋರ್ ಅದ ಇಲ್ಲ ವಿಚಾರ ಮಾಡ್ಬೇಕು. ನಂಬರ್ 3ನೇದು ಕಂಪ್ಯೂಟರ್ ಸರ್ ಟಿಕ್ ಹಾಕಿದೆ, 18 ಟಿಕ್ ಹಾಕಿನಿ, 10 ತಪ್ಪಾಗಿಬಿಟ್ಟು ಇಲ್ಲಿ ಸಮಸ್ಯೆ ಆಯ್ತು ನೋಡಿ. ಇದ್ರಾಗ 10 ತಪ್ಪಾಗ್ಯಾವ ಅಂದಕ್ಕರ ಅಥವಾ 28 ಟಿಕ್ ಹಾಕಿನ ಅಂತೇಳಿ ತಿಳ್ಕೊರಿ. ಆದ್ರೆ ಹಾಗಾದ್ರೆ 10 ತಪ್ಪಾಗ್ಯಾವ ಅಂದ್ರೆ -2.5 ಆಯ್ತು ಅಂದ್ರೆ 16 ಆಯ್ತು. ಇದನ್ನ ಮುಂದಿನ ಸಲ ಡೌನ್ ಆಗಲಾರ್ದ ನೋಡ್ಕೊ. ಅಥವಾ ನಾನು ಟಿಕ್ ಹಾಕಿದ್ದೆ, 18 ಟಿಕ್ ಹಾಕಿ 10 ಕರೆಕ್ಟ್ ಆಗಿ 8 ತಪ್ಪಾಗ್ಯಾವ, ಇದ್ರದ್ದು ಹೇಳಿದ್ರ ಮೈನಸ್ ಆಗಿ ನನಗೆ 8 ಬಂದವ. ಇಲ್ಲಿ ನೀನು ಗ್ಯಾಪ್ ತುಂಬ್ಕೋಬೇಕು ಅಂದ್ರೆ ರಿಸಲ್ಟ್ ಬರ್ತವೆ. ನೀವ್ ಏನ್ ಮಾಡ್ಬಿಡ್ತೀರಿ ಅಂದ್ರ ಇದಕ್ಕೆ ಎಷ್ಟು ಬರ್ಬೇಕಾಟ್ ಬಂದು ಬಿಟ್ಟವ. ಇನ್ನು ಇದಕ್ಕೆ ಎಷ್ಟೇ ಟೈಮ್ ಹಾಕಿದ್ರೆ 2 ಮಾರ್ಕ್ಸ್ ಹೆಚ್ಚಿಗೆ ಮಾಡ್ತೀನಿ ನೀವು. ನಾ ಹೇಳೋದು ಇದಕ್ಕೆ ಆಲ್ರೆಡಿ ಇದು ತನ್ನ ಒಂದು ಪೀಕ್ ಲೆವೆಲ್ ತಲುಪಿಸಿರಿ, ಇದಕ್ಕೆ ಶ್ರಮ ಕಮ್ಮಿ ಮಾಡ್ರಿ. ಇದಕ್ಕೆ ಮತ್ತೆ ಬರ್ದ ನೀಟ್ ಮಾಡ್ತೀನಿ ನೀವು, ಗ್ಯಾರಂಟಿ ಹೇಳ್ತೀನಿ ನಾನು. ಮತ್ತೆ ಬರ್ದಕ್ರೆ ಹಿಂಗೆ ಆಯ್ತು ಅಂದ್ರೆ ಮತ್ತೆ ಹೆಂಗಿದ್ರೆ ಹೆಂಗೆ ಉಳಿತೀನಿ ನೀವು. ಅರ್ಥ ಅಲ್ಲಿ ನಾ ಹೇಳೋದು. ಈ ಮುಂದಿನ ಎಕ್ಸಾಮ್ದೊಳಗೆ ನನ್ನ ಸಮಸ್ಯೆಗೆ ಬಗೆಹರಿಸ್ಕೋಬೇಕಂದ್ರೆ ಇಲ್ಲಿ ನಾನು ಸ್ಕೋರ್ ತಗೋಬೇಕು. ಅಂದ್ರೆ ನೀವು ಟೈಮ್ ಎದಕ್ಕೆ ಕೊಡ್ಬೇಕಿನ್ನ ಅಂದ್ರೆ ನಾ ಇದ್ರ ಹತ್ರ ಕಂಪ್ಯೂಟರ್ ಕಮ್ಮಿ ಆಗ್ಯಾವತ್ತ ಅಲ್ಲ, ನಿಮ್ಗೆ ಎಲ್ಲಿ ಕಮ್ಮಿ ಆಗತ್ತೋ ಅದನ್ನ ಆನ್ಸರ್ ಕೀ ಯಾಕೆ ಚೆಕ್ ಮಾಡ್ಕೋಬೇಕಂದ್ರೆ ಇವ್ಯಾಲ್ಯೂಯೇಷನ್ ನನಗೆ ಎಲ್ಲಿ ಪ್ರಾಬ್ಲಮ್ ನಡೆದ ಅನ್ನೋದು ನಾ ಅರ್ಥ ಮಾಡ್ಕೋಬೇಕ್ರಿ. ಅದು ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕ್ರಿ ನೀವು. 2ನೇದು GK ಪೇಪರ್ದೊಳಗ ಆಯ್ತು, ಮೆಂಟಾಲಿಟಿ ಈಸಿದ್ದು, ಹಿಸ್ಟ್ರಿ ಈಸಿದ್ದು, ಹಿಂಗೆಲ್ಲ ಇರ್ತಾವ. ನಿಮ್ಗೆ ಐಡಿಯಾಲಜಿ ಇರ್ತದ. ಓಹೋ, ನನಗೆ ಹಿಸ್ಟ್ರಿದೊಳಗೆ 20 ಕ್ವಶನ್ ಕೇಳಿದ್ರು, ನಾನು 16 ಕ್ವಶನ್ ಕರೆಕ್ಟ್ ಆಗ್ಯಾವ. ವೆರಿ ಗುಡ್, ಒಳ್ಳೆ ಸ್ಕೋರ್ ಇದು. ಮೋರ್ ದೆನ್ 50% ಆಯ್ತು. ಎವರೇಜ್ ಬಂದ್ಬಿಟ್ರೆ ಒಟ್ಟು 50 ಆಚೆ ಕಡೆ ಇರ್ಬೇಕು ನಮ್ಮ ಮೊದಲ. ಹಾಗಾದ್ರೆ ಇಲ್ರಿ ಸರ್, ನಾನು ಮೆಂಟಾಲಿಟಿ ಹಾಕ್ತಿದ್ದು 2 ಕರೆಕ್ಟ್ ಮಾಡೀನಿ, ಉಳಿದಿದ್ದು ನಾ 8 ಬಿಡಿಸೇ ಇಲ್ಲ. ಇದು ತಪ್ಪತ್ತೀನಿ ಅಂದ್ರೆ ನಾನು 50% ಬರ್ಲಿಲ್ಲಲ್ರಿ ಇಲ್ಲಿ. ಇದನ್ನ ಗ್ಯಾಪ್ ಮುಂದಿನ ಸಲ ಆಗಬಾರ್ದು ನನಗೆ. ಇದನ್ನ ತುಂಬ್ಕೋಬೇಕು. ಯಾವುದೇ ಸೆಕ್ಟರ್ ಇರಲಕ್ಕ ಮೊದಲು 50 ಕ್ರಾಸ್ ಮಾಡ್ಕೋಬೇಕು. ಎಲ್ಲಾ ಸಬ್ಜೆಕ್ಟ್ ಅದಾಗ ಎಕನಾಮಿಕ್ಸ್ 7 ಕ್ವಶನ್ ಅದಾವ, 3 ಕರೆಕ್ಟ್ ಆದ್ರೂ ಸಾಕು. ಮೊದಲು 50% ಟಾರ್ಗೆಟ್ ಮಾಡ್ಬೇಕು ನಾವು. ಹಿಂಗ್ 50% ಟಾರ್ಗೆಟ್ ಮಾಡ್ಕೊಂಡಿವಿ ಅಂದ್ರೆ ನಮಗೆ ಎಲ್ಲಾ ಕ್ಷೇತ್ರದೊಳಗೂ ಮಾರ್ಕ್ಸ್ ಬರ್ತಾವ. ನಮಗೆ ಸರಳ ಯಾವ ಸಬ್ಜೆಕ್ಟ್ ಇರ್ತಾವಲ್ಲ ಅಲ್ಲಿ ಹೈ ಸ್ಕೋರ್ ಆಗಿರ್ತದೆ, ಅದು ಬಂದು ಇದಕ್ಕೆ ಕೂಡಕ್ಕೆ ರ್ಯಾಂಕ್ ಬರ್ತೇವೆ ನಾವು. ಎಲ್ಲ ತರದಾಗೂ ಮೊದಲ ಮಾರ್ಕ್ಸ್ ತಗೋತೀವಿ. ಹಿಸ್ಟ್ರಿ ನೋಡಿ 20ಕ್ಕೆ 10 ತಗೊಂಡಿ, ನಾವು 2 ತಗೊಂಡಿದೀವೋ 16 ಎಕ್ಸ್ಟ್ರಾ. ಇದು ಬೂಸ್ಟ್ ಸಿಗ್ಲಿಕ್ಕೆ ಚಾಲೂ ಮಾಡ್ತ ನಮಗ. ಹಿಂಗ್ ಮಾಡ್ಕೋತಾ ಹೋಗಿ ಟೋಟಲ್ ಸ್ಕೋರ್ ನಿನ್ನೆ ಬರ್ದಿರುವ PDO 120+ ಹೋಗ್ಬೇಕು. 134 ಇದೇ ಕೋಚಿಂಗ್ದಾಗ ಇಲ್ಲೇ ಕೂತು ಕಲ್ತಾವ. 134 ನಿನ್ನೆ ಸ್ಕೋರ್. ಕಾಸ್ಟ್ ರಿಸರ್ವೇಶನ್ ಅದ ಮತ್ತೆ 134 ಸ್ಕೋರ್ ಮಾಡ್ಯಾರ ಸರ್ ಅವರು. ಹಾಗಾದ್ರೆ ಅದೇ ಕ್ಲಾಸ್ನ ಕೂತು ಕಲಿಯಾಕತ್ತವ್ರು 100 104 ಮಾಡ್ತಾರ. ಹೌದ್ರಿ? ಮತ್ತೆ ಕೆಲವೊಬ್ರು ಎಕ್ಸಾಮ್ ಬಂದ್ಬಿಟ್ಟು ಆಟ ಆಡ್ತಾರ. ನಾವು ಡೈರೆಕ್ಟ್ ಕೇಳಿಬಿಡ್ತೀವಿ ಅಂತ ಹೇಳಿದ್ವಿ. ನೀನು ಕೇಳಿ ನೋಡ್ರಿ, 8 ಆಗ್ಯಾವ್ರಿ ಇರ್ತದೆ, 112 ಆಗ್ಯಾವ, 150 ಹೇಳೋರು 112 ಬಂದು ಕೂತರು. ಅದಕ್ಕಾಗಿ ನೀವು ಸೆಲ್ಫ್ ಜಜ್ಮೆಂಟ್ ಬರಬಾರ್ದು, ಗೌರ್ಮೆಂಟ್ ಆನ್ಸರ್ ಕೀಗೆ ಬರಬೇಕು. ಅದಕ್ಕೆ 112 ಆದವ್ರು ನನಗೆ ಫೋನ್ ಹಚ್ಚಿದ್ರು, ಸರ್ 112 ಆಗ್ಯಾವ್ರಿ ಹೆಂಗ್ರಿ. ಮತ್ತೆ ಅದಕ್ಕೆ ಅವ್ರು ಏನಾದ್ರು 2 ತಪ್ಪು ಹೋಗ್ಯಾವ್ರಿ, ಅವು ಗ್ರೇಸ್ ಬರೋವು ಸರ್, ನಮಗೇನೋ 2 ಬರ್ತಾವ. ಆಯ್ತು, ಅವು 2 ಬಂದ್ರೆ ಏಟಾಯ್ತು ಆಗ್ತದ. ಮತ್ತೆ ನಾ ಇದೇ ಕೇಳೋದು ಪ್ರಶ್ನೆ, ಇದರ ಸಲುವಾಗಿ 6-5 ವರ್ಷ ಕೂತು ಓದಿಕೆ ಈಟೆ ತಗೊಂಡ್ರೆ ನಾ ಏನ್ ಹೇಳ್ಬೇಕಲ್ಲಿ ಅಂತ ಕೇಳ್ತೀನಿ. ಒಂದೇ ಚಾನ್ಸ್ ಫಸ್ಟ್ ಎಕ್ಸಾಮ್ ಬರೆದು 134 ತೋಳು ಹುಡುಗರು ಅದಾರ. 5 ವರ್ಷ ಕೂತು 110 ಮಾರ್ಕ್ಸ್ ತೋತೀವಿ ಅಂದ್ರೂ ಅದಾರ. ಇದ್ರಾಗ ನಾವು ಯಾರಿಗೆ ಹೆಚ್ಚಿಗೆ ಏನದಂದ್ರ ಗುರುತಿಸ್ತೀವಿ ಹೇಳಿ ನೋಡೋಣ. ಸಿಂಗಲ್ ಚಾನ್ಸ್ ರೀ. ಅವನ ಜೀವನದಾಗ ಬರ್ದಿದ್ದೆ ಇದು 2ನೇ ಎಕ್ಸಾಮ್. ವಿಲೇಜ್ ಅಕೌಂಟೆಂಟ್ ಬರ್ದಾನ, ಒಂದು ಇದು ಬರ್ದಾನ, ಅದು 118 ಮಾಡ್ಯಾನ, ಇದಕ್ಕೆ 133 ಮಾಡ್ಯಾನ. ಏನ್ ಸಣ್ಣ ಹುಡುಗರು ಇವೇ 2 ಎಕ್ಸಾಮ್ ಇದಾವ್ರಿ. ಅವ್ರು ಬೇರೆ ಯಾವ ಬರಲ್ಲ, ಹೈಟು ಕಮ್ಮ ಅದ. ಕಾನ್ಫಿಡೆಂಟ್ ಇದಕ್ಕ ಮತ್ತೆ ಆರ್ಟ್ಸ್ ಹಳ್ಳಿ ಹುಡುಗರು ಗ್ರಾಮೀಣದವರೇ ಇರ್ತಾರ. ಅವ್ರದ್ದು ಒಂದು ಏನ್ ಗೊತ್ತನ್ರಿ, ಇಷ್ಟು ಹೇಳಿನಂದ್ರೆ ಅಷ್ಟು ಭಯಪಟ್ಟು ಮಾಡ್ಯಾರ ಅವ್ರು. ಅದನ್ನ ಬತ್ತಿ ಇಟ್ಟು ತಾನೇ ಮುಟ್ತದ. ಅವ್ರಿಗೂ ಅದೇ ನೋಡ್ಸಿ ಹೇಳಿರ್ತೀನಿ, ಉಳಿದವರು ಅದೇ ನೋಡ್ ಸರ್. ಈಗ ಅದನ್ನ ಸೋಷಿಯಾಲಜಿ ಅವು ಟೋಟಲ್ 3-4 ಸೆಕ್ಟರ್ ಕೊಟ್ಟಿದ್ರು ಸರ್. ಕಲ್ಚರ್, ಸೋಷಿಯಾಲಜಿ, ಜಾತಿ, ಕುಟುಂಬ ಇವೆಲ್ಲಾನು ಕ್ಲಾಸ್ನ ನೇರವಾಗಿ ಹಿಂಗೆ ಇರ್ತಂತ ಬರ್ಸ್ಬಿಟ್ಟಿರ್ತೀನಿ. ನೀವೇನ್ ಮಾಡ್ಬಿಡ್ತೀರಿ ಅಂದ್ರೆ ಸಿಲೆಬಸ್ ಓದಾವತಿ ಆ ಕಡೆ ಹಳ್ಳಿನೂ ನೋಡಲ್ಲ. ಅದು ಮೊದಲು ಏನದ ಒರಿಜಿನಲ್ ಸಿಲೆಬಸ್. ಒಂದ್ 20 ಮಂದಿ PDO ಓದಂದ್ರೆ ಬರೀ खूब ಪಂಚಾಯತಿನೇ ಓದ್ಯಾರ.
ನನ್ನ ಕ್ಲಾಸ್ನ ಕೇಳಿ ನೀವು ಒಬ್ಬರಿಗೆ ಯಾವ್ದಾದ್ರು ವಿಧಿ ಬೈಪಾಟ್ ಮಾಡಕ್ ಒಂದ್ ದಿನ ಹೇಳಿ ನಾನು ಒಟ್ಟ ವಿಧಿ ಬೈಪಾಟ್ ಮಾಡಬಾರ್ದು ಅಂತ ಹೇಳಿ ನಾನು ಬರೀ ಸ್ಮಾರ್ಟ್ ವರ್ಕ್ ಯಾರ ಅಧ್ಯಕ್ಷ ಯಾರಿಗೆ ರಾಜೀನಾಮೆ ಕೊಡ್ತಾರ ಸಭೆ ಏಟ್ ನಡೀತಾವ ಸಮಿತಿಗಳು ಎಷ್ಟಿರ್ತಾವ ಇಟೇ ಓದ್ರಿ ಹೇಳಿ ಸ್ಮಾರ್ಟ್ ವರ್ಕ್ ಯಾಕಂದ್ರೆ ಏನೋ ಓದೋದು ಕಂಡಪಟ್ಟಿ ಇತ್ತು ಒಂದ್ ದಿವ್ಸ ಹುಡುಗರು ಏನ್ ಮಾಡ್ಬಿಟ್ಟಾವ ಅಂದ್ರೆ 321 ವಿಧಿನೇ ಬೈಪಾಟ್ ಮಾಡ್ಯಾವ ಇದಕ್ಕೆ ತಪ್ಪು ಯಾರ್ದು ನೀವೇ ಮಾಡ್ಕೊಂಡಿದ್ದು ಯಾರು ಏನು ಮಾಡಕ ಹೇಳಿದವ್ರ ಮಾತನ್ನು ಕೇಳಲ್ಲ ತಿಳಿದೂ ತಪ್ಪಾದ ಹೇಳಿದ್ರು ತಿದ್ಕೊಳ್ಳಲ್ಲ ಲಾಸ್ಟಿಗೆ ಏನಂದ್ರೆ ಬರೀ ನಮ್ದು ಹಣೆಬರಿಗೆ ಏನಾಗಿದೆ ಅಂದ್ರೆ ಫಾರ್ಮ್ ಕಟ್ಟೋದು ಫೀಸ್ ಕಟ್ಟೋದು ಹಾಲ್ ಟಿಕೆಟ್ ಡೌನ್ಲೋಡ್ ಹೋಗೋದು ಸೂಪರ್ವೈಸರ್ ಗಾಬರಿ ಆಗ್ಬೇಕಂತ ಏ ಸಲ ಬರ್ತೀವಿ ಕೋಡಿ ಒಯ್ದು ಹೌದ್ರಿ ಅವ್ನಿಗೆ ಗೊತ್ತಾಗಲಿ ಅಂದ್ರೆ ಅವ್ರು ಅಪ್ಲಿಕೇಶನ್ ತೊಗೊಳೋರಿಗೆ ಗೊತ್ತಾಗ್ತದೆ ಇದು ಹೆಸರು ಎಂದಿ ನೋಡಿದ್ರು ಇಲ್ಲೇ ಓಡಾಡ್ತಾನೆ ನೋಡಿ ಮಷೀನ್ ಹೆಂಗಿರ್ಬೇಕು ಅಂದ್ರೆ OMR ನೀವು ಕೊಟ್ಟು ಟಿಕ್ ಹಾಕೋದು ಬರ್ತದೆ ಗಾಬರಿ ಆಗ್ಬೇಕು ಮಷೀನ್ ಇದೇನು ಹುಡುಗ ಹೇಳ್ತೊಗೊಳೋದು ಮಾರ್ಕ್ಸ್ ಸರ್ ನೀವು ಎಕ್ಸಾಮ್ ಯಾಕೆ ಫೇಲ್ ಆಗ್ಲಿಕತ್ತೀನಿ ಅನ್ನೋದು ಒಂದ್ಸಲ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡ್ರಿ ಅಥವಾ ಯಾರ ಮುಂದೆ ಹೋಗಿ ನಾನು ಫೇಲ್ಯೂರ್ಕ್ ಏನ್ ಕಾರಣ ಅಂತೇಳಿ ನಿಮ್ದು OMR ಸೀಟ್ ನಾ ತೆಗೆದುಕೊಂಡು ಮಾರ್ಕ್ಸ್ ಒಯ್ದು ತೋರಿಸಿರಿ ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಕಾರ್ಡ್ ಇರ್ತದೆ ನಂದು ಎಲ್ಲಿ ಮಿಸ್ಟೇಕ್ ಆಗಿರ್ತದ ಅನ್ನೋದು ಒಂದು ಏನಾದ್ರು ಕೌನ್ಸಿಲಿಂಗ್ ಆಗ್ಯದ ನಿಮ್ದು ಏನೂ ಇಲ್ಲ ಪ್ರತಿ ಎಕ್ಸಾಮ್ ಬರಿತೀರಿ ನಿಮ್ದು ಅಷ್ಟಕ್ಕೆ ನೀವೇ ಮಾರ್ಕ್ಸ್ ಎಣಿಸ್ಕೋತೀರಿ ಕಂಬಿಳನ ಮಾತು ಓದ್ತೀರಿ ಇವ್ಯಾಲ್ಯೂಯೇಷನ್ ಅಂದ್ರೆ ಇನ್ನೊಬ್ಬರ ಮುಂದೆ ಹೋಗಿ ನನಗೆ ಏನ್ ಪ್ರಾಬ್ಲಮ್ ಆಗ್ಲಿಕತ್ತದ ಈ ಸಿನಾಯ್ತು ಓದಾಕತ್ತೀನಿ ಆದ್ರೂ ಎಕ್ಸಾಮ್ ಬರ ಕೆಲವೊಬ್ರು ನನಗೆ ಹೆಂಗೆ ಹೇಳ್ತಾರೆ ಗೊತ್ತರೆ ಸರ್ ನನಗೆ ಆನ್ಸರ್ ಗೊತ್ತಿತ್ತು ರೀ ಆದ್ರೂ ನಾವು OMR ಎ ಬದಲಾಗಿ ಬಿ ಯಾಕೆ ಹಾಕಿನಿ ತಿಳಿಯಲಾಗ್ಯದ ನನಗೆ ಲಕ್ಕೇ ಇಲ್ಲ ಕಪಾಳ ಕೊಡಿತೀನಿ ಅಂದಿಲ್ಲ ಎ ಅನ್ನೋದು ಗೊತ್ತಿತ್ತು ಬಿ ಟಿಕ್ ಹಾಕೋದು ಬಿ ಅನ್ನೋದು ಯಾಕೆ ಹಾಕ್ಯಾನ ಅನ್ನೋದು ಗೊತ್ತಾಗಲಿಲ್ಲ ಅದಕ್ಕೆ ಲಕ್ಕಿಲ್ಲ ನಾ ಹೇಳಿ ಕೋಡಿ ಒಯ್ದು ನಿನಗೆ ಗೊತ್ತೇ ಇಲ್ಲ ಹೊರಗೆ ಬಂದು ಉತ್ತರ ನೋಡೋಣ ಓಹೋ ಏ ಇತ್ತು ಅನ್ಕೊಂಡು ನೀ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಿ ಕನ್ಫ್ಯೂಷನ್ ಆಗಿಲ್ಲ ನಿನ್ನ ಬ್ರೇನ್ ಆಗಿತ್ತು ವಾಪಸ್ ಒಗದೇ ಬಿಡ್ತದೆ ಹೊರಗ ನೀವು ಕರೆಕ್ಟ್ ಆಗಿ ಏನು ಅಂದ್ರೆ ಎ ಇದ್ದದ್ದು ಗ್ಯಾಸ್ ಮಾಡಕ್ ಹೋಗಿದ್ದಿ ಆದ್ರೆ ಅದು ಬಿ ಫೈನಲ್ ರಿಸಲ್ಟ್ ತೊಗೊಂಡಿದ್ದಿ ಎರಡು ಗೆಸ್ ಇವು ಮತ್ತೆ ಏನೋ ಒಂದ್ ದಿವ್ಸ ಮಂದಿ ಸರ್ ನಾ 15 ಸುಮ್ಮ ವಿಚಾರ ಮಾಡಿ ಹಾಕಿನಿ ಸರ್ 15 ತಪ್ಪಾಗಿ ಹೋತ ನಮ್ಮವ್ರು 100 ವಿಚಾರ ಮಾಡಿನಿ ಹಾಕ್ಯಾರಿ ನೀ 15 ಹಾಕಿದೇನ ಅವ 15 ಸುಮ್ ಲಕ್ ಅದ ಅಂತೇಳಿ ಹಾಕದಂತ 15 ತಪ್ಪಾಗಿ ಹೋತ ನಮ್ಮ ಮಂದಿ ಒಟ್ಟು ಲಕ್ ಮೇಗೇನೆ 100 ಟಿಕ್ ಹಾಕಿ ಅಲ್ಲ ನೀವು ಮುಟ್ಟಿದ್ರೆ ಅವೆಲ್ಲ ಚಿನ್ನ ಆಗಂಗಿತ್ತು ಅಂದ್ರೆ ನಮ್ಮ ಕೈಗೂ ಆಟ ಬಾರಿ ಇತ್ತು ನಾವೇ ಹಿಂಗ ಹಂಗೆಲ್ಲ ಓದಲಾರ್ದೆ ಯಾವುದೋ ಗೆಸ್ ಮಾಡಿ ದೇವರ ದೈವ ಇವೆಲ್ಲ ನಂಬಿಕೆ ಬೇಡ ಪರಿಪೂರ್ಣ